ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ KCET ಥರ್ಡ್ ರೌಂಡ್ನ ಫೈನಲ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಗುಡ್ ನ್ಯೂಸ್ ಬಂದಿದೆ. ಸೊ ಇವತ್ತು KCET ಥರ್ಡ್ ರೌಂಡ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಏನೇನಿದೆ ಅಂತ ನೋಡೋದಾದರೆ, ಸೊ ಇದು UGCET ಬಗ್ಗೆ. ಕೋರ್ಸ್ಗಳ 3ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು KA ಪ್ರಕಟಿಸಿದ್ದು, ಶುಲ್ಕ ಪಾವತಿ, ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 13 ಕೊನೆಯ ದಿನಾಂಕವಾಗಿದೆ. UGCET ಕೋರ್ಸ್ಗಳಿಗೆ ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದವರು ಕಡ್ಡಾಯವಾಗಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬೇಕಾಗುತ್ತದೆ. ಅಂಥವರಿಗೆ ಯಾವುದೇ ಚಾಯ್ಸ್ ಆಯ್ಕೆಗೆ ಅವಕಾಶ ಇರುವುದಿಲ್ಲ. ಸೆಪ್ಟೆಂಬರ್ 13ರಂದು ಮಧ್ಯಾಹ್ನ 2:30 ಒಳಗೆ ಶುಲ್ಕ ಪಾವತಿಸಿ ಅಂದೇ ಸಂಜೆ 5:30 ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕು. ಸೊ ನಾನು ನಿಮಗೆ ಆವಾಗಲೇ ಹೇಳಿರೋ ಹಾಗೆ ಇದು ಥರ್ಡ್ ರೌಂಡ್ ಅಂದರೆ ಲಾಸ್ಟ್ ರೌಂಡ್ ಆಗಿರೋ ಕಾರಣದಿಂದ ಯಾವುದೇ ಕಾಲೇಜ್ನಲ್ಲಿ ಸೀಟ್ ಅಲಾಟ್ ಆಗಿದ್ದರೂ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತೇ ಅವರು ರಿಸಲ್ಟ್ ಬಿಟ್ಟಿರೋದ್ರಿಂದ ನಿಮಗಿನ್ನೂ 2 ದಿನಗಳ ಕಾಲಾವಕಾಶ ಇದೆ. ಸೊ ಸೆಪ್ಟೆಂಬರ್ 13ನೇ ತಾರೀಕು 2:30 ಅಂದರೆ ಮಧ್ಯಾಹ್ನದೊಳಗಡೆ ನೀವು ಎಲ್ಲ ಥರದ ಫೀ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿರಬೇಕು. ಹಾಗೆ ಆವತ್ತಿನ ದಿನವೇ ಲಾಸ್ಟ್ ಆಗಿರೋದ್ರಿಂದ ನೀವು ಹೋಗಿ ಕಾಲೇಜ್ಗೆ ಕೂಡ ಅಲ್ಲೇ ಅಡ್ಮಿಷನ್ ಆಗಿರಬೇಕು. ಸೊ 13ನೇ ತಾರೀಕು ಬಂದು ನಿಮ್ಗೊಂಥರ ಲಾಸ್ಟ್ ಡೇಟ್ ಇದ್ದಂಗೆ. ಸೊ ಅದರೊಳಗಡೆ ಹೋಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಿ. ಸೊ ಯಾರೆಲ್ಲ ಮೊದಲೇ ಕಾಷನ್ ಡಿಪಾಸಿಟ್ ಮಾಡಿರ್ತೀರೋ ಆ ಫೀಸೆಲ್ಲ ಇದಕ್ಕೆ ಸೇರುತ್ತೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಸೊ UG NEET ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅಂತಿಮ ಫಲಿತಾಂಶವನ್ನು MCC ಫಲಿತಾಂಶ ಪ್ರಕಟಿಸಿದ ನಂತರ ಪ್ರಕಟಿಸಲಾಗುತ್ತದೆ. ಅಲ್ಲಿಯವರೆಗೆ ಸೀಟು ಹಂಚಿಕೆಯಾದವರು ಕಾಯಬೇಕಾಗುತ್ತದೆ. ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ 2ನೇ ಸುತ್ತಿನ ಸೀಟು ಹಂಚಿಕೆ ಮಾಡಿದ್ದು, ಸೀಟು ಸಿಕ್ಕಿರುವವರಿಗೆ ಚಾಯ್ಸ್ 1, 2 ಅಥವಾ ಚಾಯ್ಸ್ 4 ಆಯ್ಕೆ ಮಾಡಲು ಅವಕಾಶ ನೀಡಲಾಗಿದೆ. ಈ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಮುಗಿದ ನಂತರ ಮುಂದಿನ ಸುತ್ತುಗಳಲ್ಲಿ ಆಯುಷ್ ಕೋರ್ಸ್ ಕೂಡ ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ ಜೊತೆಗೆ ಸೀಟು ಹಂಚಿಕೆ ನಡೆಯಲಿದೆ. ಹಂಚಿಕೆ ಆಗದೆ ಉಳಿದಿರುವ 14,940 ಇಂಜಿನಿಯರಿಂಗ್ ಹಾಗೂ 413 ಆರ್ಕಿಟೆಕ್ಚರ್ ಕೋರ್ಸ್ಗಳ ಸೀಟುಗಳನ್ನು ಆಯಾ ಕಾಲೇಜುಗಳಿಗೆ ಹಸ್ತಾಂತರಿಸಲಾಗಿದೆ. ಸೊ ಅವ್ರು ನಮಗೇನು ತಿಳಿಸ್ತಾ ಇದ್ದಾರೆ ಅಂದರೆ, MCC ಅವ್ರು ಇನ್ನೂ ರಿಸಲ್ಟ್ ಬಿಡ್ದಿರೋ ಕಾರಣದಿಂದ ಮೆಡಿಕಲ್ನವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇನ್ನು ಆಯುಷ್ ಕೋರ್ಸಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದ್ದೋ ಅವ್ರಿಗೆ ಯಾವುದೇ ಥರ ಚಾಯ್ಸ್ 3 ಆಪ್ಷನ್ ಇಲ್ಲ. ಸೊ ಅವರು ಚಾಯ್ಸ್ 1 ಅಥವಾ ಚಾಯ್ಸ್ 2 ಅಥವಾ ಚಾಯ್ಸ್ 4 ಆಯ್ಕೆ ಮಾಡಿಕೊಂಡು ಮುಂದಿನ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಾಗಿರುತ್ತೆ. ಮಿಕ್ಕಿರೋ ಇಷ್ಟು ಸೀಟ್ಗಳನ್ನು ಕಾಲೇಜ್ನವ್ರಿಗೆ ಕೊಟ್ಬಿಡ್ತಾರೆ. ಅಂದರೆ ಅದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ಗಳಾಗಿ ಉಳ್ಕೊತವೆ. ಸೊ ಇನ್ನು ಬನ್ನಿ ಟೈಮ್ ಟೇಬಲ್ ಕಡೆ ನೋಡೋಣ. ಸೊ ಇನ್ನು ಟೈಮ್ ಟೇಬಲ್ ಕಡೆ ನೋಡೋದಾದರೆ, ಸೊ ಸೇಮ್ ಅದೇ ಥರನೇ ಇದೆ, ಏನಿಲ್ಲ. ಸೇಮ್ ಡೇಟ್ಗಳು ಕೂಡ ನೀವು ನೋಡ್ಬೋದಾಗಿದೆ. ಆಲ್ರೆಡಿ ಥರ್ಡ್ ರೌಂಡ್ನ ಸೀಟ್ ರಿಸಲ್ಟ್ ಬಂದಿರೋದು ಇವತ್ತು, ಅಂದರೆ 11/9/2025. ಸೊ ನೀವು ಇನ್ನು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕು ಅಂದರೆ ಫೀ ಪೇ ಮಾಡಬೇಕಾಗತ್ತೆ. ಸೊ ಅದು ಬಂದು ಲಾಸ್ಟ್ ಡೇಟ್ ಬಂದು 13/9/2025. ಸೊ ನೋಡಿ, ಇನ್ನು 2 ದಿನ ಕಾಲಾವಕಾಶ ಇದೆ. ಅದರೊಳಗಡೆ ಫೀ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇನ್ನೂ ಏನಾದರೂ ಹೊಸ ಮಾಹಿತಿ ಸಿಕ್ಕಿದ್ರೆ ಖಂಡಿತ ತಲುಪಿಸ್ತೀನಿ.